ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ವಿಚಾರದಲ್ಲಿ ರಾಜಕಾರಣ ಆಗ್ತಾ ಇದೆ ಅಂತ ಅನ್ಸುತ್ತಾ ತಮಗೆ ಅಂತ? ಹೌದು ಸರ್ ಈಗ ನೋಡಿ 2024 ಇವರು ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ಟಿರೋದು. ಅವತ್ತಿಂದ ಇವತ್ತು ಸುಮ್ಮನೆ ಇದ್ದ ಅಂತ ಸಿದ್ದರಾಮಯ್ಯವರು ಈಗ ಅವರ ಅಧಿಕಾರಿ ಅದನ್ನು ಕೆಳಗಿಳಿಸ್ತಾರೆ ಅನ್ನೋ ವಿಷಯ ಅನುಮಾನಗಳು ವ್ಯಕ್ತವಾಗ್ತಿರೋದು. ಈ ಸಂದರ್ಭದಲ್ಲಿ ಯಾಕೆ ಈ ವಿಚಾರ ಕೈಗೆತ್ಕೊಂಡಿದ್ದಾರೆ? 1 ವರ್ಷದಿಂದ ಯಾಕೆ ಎತ್ಕೊಳ್ಳಿಲ್ಲ? ಸೊ ಇದೆಲ್ಲ ರಾಜ್ಯದ ಎಲ್ಲ ಜನರು ದಡ್ರಲ್ಲ, ಅವರೆಲ್ಲ ಗಮನಿಸ್ತಾ ಇದ್ದಾರೆ, ತಕ್ಕ ಪಾಠವನ್ನು ಕಲಿಸ್ತಾರೆ. ಅಲ್ಲ, ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ 5 ವರ್ಷ ನಾನೇ ಅಧಿಕಾರದಲ್ಲಿರ್ತೀನಿ, ಯಾರೂ ಇಳಿಸೋದಿಲ್ಲ ಅಂತ. ತಾವು ನೋಡಿದ್ರೆ ಅಧಿಕಾರದಿಂದ ಇಳಿಸ್ತಾರೆ ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಸರ್, ಅಧಿಕಾರ ಅನ್ನೋದು ಅವರಪ್ಪ ಕೊಟ್ಟರೆ ಆಸ್ತಿ ಅಲ್ಲ ಸರ್. ಪ್ರಜಾಪ್ರಭುತ್ವ ಹೆಸರು ಜನರು ಕೊಟ್ಟೋದ ಆಸ್ತಿ. ಆ ಜನರು ಮನಸ್ಸು ಮಾಡಿದ್ರೆ ಯಾವ ಬೇಕಾದ್ರೂ ಇಳಿಸ್ಬೋದು. ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೊಳ್ಳದೆ ಈ ಥರ ದುರಾಂಕಾರದಿಂದ ಮೆರಿತಾ ಇದ್ದಾರೆ. ಜನ ಅಧಿಕಾರ ಕೊಡದೆ ಇವರು ಮುಖ್ಯಮಂತ್ರಿ ಆಗ್ಬಿಟ್ರೆ ಅವ್ರು 5 ವರ್ಷ ನಾನು ಇದ್ದೇ ಇರ್ತೀನಿ ಅಂದರೆ ಹಂಗಾರೆ ಯಾರು ಕೂಡ 5 ವರ್ಷಕ್ಕಿಂತ ಕೆಳಗೆ ಮುಂಚೆ ಇಳಿದಾರೆ ಉದಾಹರಣೆ ಇಳಿಲ್ವಾ? ಯಾಕೆ ಹೇಳಿದ್ದಾರೆ? ಹಾಗಾಗಿ ಅವ್ರದ್ದು ದುರಾಂಕಾರದ ಮಾತಾಡಿದ ತಕ್ಷಣ ಅವ್ರು 5 ವರ್ಷ ಇದ್ದೇ ಇರ್ತಾರೆ ನಾವು ಹೇಳೋಕ್ಕಾಗಲ್ಲ. ಸೊ ಮುಂದಿನ ದಿನ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ ಅವ್ರು ಯಾವಾಗ ಇಳಿತಾರೆ, ಯಾವ ರೀತಿ ಇಳಿತಾರೆ. ಇದು ಡೈವರ್ಷನ್ ಅಂತ ಇದು. ಹೌದು ಸರ್, ಈಗಾಗಲೇ ಹೇಳಿದ್ನಲ್ಲ ಸರ್, ಈಗ ಅವರ ಅಧಿಕಾರದ ಇಳಿಯುವಂತಹ ಎಲ್ಲ ಸೂಚನೆಗಳು ಇರೋದ್ರಿಂದನೇ ಮತ್ತು ಅದ್ರ ಬಗ್ಗೆ ಆಗಲೇ ಚರ್ಚೆಗಳು ನಡೀತಾ ಇರೋದಂದರೆ ಈ ವಿಚಾರನ ಇಲ್ಲಿ ಮುನ್ನೆಲೆಗೆ ತೊಗೊಂಬಂದು ಈ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡೋದಕ್ಕೆ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಬೇಕಾದಂಥ ಅಗತ್ಯ ದಾಖಲೆಗಳು, ಪೂರಕ ದಾಖಲೆಗಳು ತಮ್ಮ ಬಳಿ ಇದೆಯಾ ಕಾನೂನು ಹೋರಾಟಕ್ಕೆ ಅಂತ? ಸರ್, ಇವತ್ತಿನವರೆಗೆ ನನ್ನ ಹೋರಾಟನ ಗಮನಿಸಿದಾಗ ನಾನು ಯಾವುದೇ ಸ್ಪಷ್ಟ ಮಾಹಿತಿ ದಾಖಲಾತಿ ಇಲ್ಲದೆ ಹೋರಾಟ ಮಾಡೋದು ಗೊತ್ತಿದೆ. ಹಾಗಾಗಿ ಈ ವಿಚಾರ ಸಂಬಂಧಪಟ್ಟಾಗ ಕೂಡ ನನ್ನ ಹತ್ರ ಸ್ಪಷ್ಟ ಮಾಹಿತಿ ದಾಖಲಾತಿಗಳಿದ್ದೆ, ಅದನ್ನ ಇಟ್ಕೊಂಡೆ ನಾನು ಈ ಹೋರಾಟವನ್ನು ಪ್ರಾರಂಭ ಮಾಡಿರೋಂಥದ್ದು. ಈಗ ಜಾತಿ ಗಣತಿ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತ ರಾಜ್ಯದಲ್ಲಿ? ಖಂಡಿತ ಆಗಲ್ಲ ಸರ್. ಇದರ ಬಗ್ಗೆ ನಾನು ಕಾನೂನಾತ್ಮಕ ಹೋರಾಟ ನಡೆಸ್ತೀನಿ. ಯಾವುದೇ ಕಾರಣಕ್ಕೂ ಏನು ಅವರು ಜಾರಿಗೆ ತರಬೇಕು ಅಂತಂದರೆ ಆ ಒಂದು ಪ್ರಕ್ರಿಯೆ ನಡೆದೇ ಇರುತ್ತಲೇ ನಾನು ತಡೆಯನ್ನು ತಂದೆ ತರ್ತೀನಿ. ಒಂದು ವೇಳೆ ಈ ಜಾತಿ ಗಣತಿ ಇಂಪ್ಲಿಮೆಂಟ್ ಆದರೆ ಸಮಾಜದ ಮೇಲೆ ಏನು ಪರಿಣಾಮ ಆಗ್ತದೆ ತಮ್ಮ ಪ್ರಕಾರ? ಸರ್, ಜಾತಿಗಳ ಮಧ್ಯೆ ಸಾಕಷ್ಟು ಸಂಘರ್ಷಗಳಾಗ್ತದೆ ಸರ್. ರೀಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸರ್, ಇವರು ಜಾತಿ ಗಣತಿ ಇಟ್ಕೊಂಡು ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇಷ್ಟು ವರ್ಷಗಳ ಕಾಲ ಈ ಜಾತಿ ಅಂದರೆ ಮೀಸಲಾತಿ ಆಧಾರದ ಮೇಲೆ ಎಷ್ಟು ಕುಟುಂಬಗಳು ಆ ಜಾತಿಯಲ್ಲಿ ಆ ಅನುಭವ ಪಡ್ಕೊಂಡು ಎಷ್ಟು ಕುಟುಂಬಗಳು ಅಭಿವೃದ್ಧಿ ಹೊಂದಿದೆ, ಅದು ಒಂದು ವರದಿ ತಗೊಳ್ಳಿ ನೋಡೋಣ. ಆ ವರದಿ ತಗೊಳ್ಳಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಈ ಜಾತಿ ಮೀಸಲಾತಿನ ಕೆಲವು ಕುಟುಂಬಗಳಷ್ಟೇ ಬಳಸ್ಕೊಂಡು ಅವರು ಅಭಿವೃದ್ಧಿ ಆಗ್ತಾರೆ ಹೊರತು ಎಲ್ಲ ಕುಟುಂಬದವರು ಉದ್ಧಾರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದ್ರ ಬಗ್ಗೆ ಮೊದಲು ಸಮೀಕ್ಷೆ ಆಗಬೇಕು, ಅದ್ರ ಬಗ್ಗೆ ಒಂದು ವರದಿ ತಗೊಳ್ಬೇಕು. ನಿಜವಾಗ್ಲೂ ಕಾಳಜಿ ಇದ್ದರೆ ಸರ್ಕಾರಕ್ಕಾಗಲಿ ಅಥವಾ ಸಿದ್ದರಾಮಯ್ಯ ಕಾಳಜಿ ಇದ್ದರೆ ಮೊದಲು ಆ ಸಮೀಕ್ಷೆನ ಮಾಡಿ. ಇವತ್ತಿನವರೆಗೂ ಏನು ಮೀಸಲಾತಿ ಇದೆ ಆ ಮೀಸಲಾತಿಯನ್ನು ಬಳಸ್ಕೊಂಡು ಆ ಜಾತಿಯ ಎಷ್ಟು ಕುಟುಂಬಗಳು ಅಭಿವೃದ್ಧಿನ ಸಾಧಿಸಿವೆ ಅನ್ನೋದನ್ನು ಮೊದಲು ಆ ವರದಿ ತಗೊಳ್ಳಿ, ಆಗ ಅವ್ರಿಗೆ ಸತ್ಯ ಗೊತ್ತಾಗುತ್ತೆ. ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು. ಕಾಂತರಾಜು ಅವರು ವರದಿ ನೀಡಿದ ನಂತರ ಅದಕ್ಕೆ ಸಹಿಯೇ ಹಾಕಿಲ್ಲ, ಹೀಗಾಗಿ ಅದು ಅಧಿಕೃತ ದಾಖಲೆಯಲ್ಲ. ಆ ದಾಖಲೆಯನ್ನು ಇಟ್ಕೊಂಡು ಜಾತಿ ಗಣತಿಯನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೋಗ್ತಾ ಇರೋದು ಕಾನೂನು ರೀತಿಯಲ್ಲಿ ಸರಿಯಲ್ಲ. ಹೀಗಾಗಿ ಕಾನೂನಿನ ಹೋರಾಟವನ್ನು ನಾನು ಮಾಡ್ತೇನೆ, ಖಂಡಿತವಾಗಿಯೂ ಜಾತಿ ಗಣತಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.